ಕಾಂತಾರ ಮಾಡಿದಾಗ 16 ಕೋಟಿ ಬಜೆಟ್ಟು ಅವಾಗ ಅದೇ ಅದೇ ದೊಡ್ಡ ಸಿನಿಮಾ ದೊಡ್ಡದು. ನಾನು 1,40,00,000 ಸರ್ಕಾರಿ ಮತ್ತೆ ಮಾಡಿ ಮಾಡಿದ್ರೆ ನೀವು ನಾನು ಬೆಳಿಗ್ಗೆ ಎದ್ಕೊಂಡು ಪ್ರಗತಿ ಹತ್ರ ಎಂತ ಮಾರೈತಿ ಇದು 14 ಕೋಟಿ ಆಗಿದೆಯಲ್ಲ, ಇದು ಹೆಂಗ್ ರಿಕವರಿ ಅಂತ ಅನ್ಕೊಂಡು 14 ಕೋಟಿ 32 ಕೋಟಿ ಕಲೆಕ್ಷನ್, ನೀನೇನು ಟೆನ್ಷನ್ ಮಾಡ್ಬೋದು, ನೀನು ಡೈರೆಕ್ಷನ್ ಮಾಡಿದಲ್ಲ ಅದಕ್ಕಿಂತ ಜಾಸ್ತಿ ಓಡಿರ್ತಾನೆ ಅಂತ ಹೇಳು. ನಾನು ಅದಕ್ಕೆ ಅಲ್ಲ ಮಾರ, ಇನ್ನು 32 ಕೋಟಿ ಕಲೆಕ್ಷನ್ ಆಗಬೇಕು. ಸ್ಯಾಟಲೈಟು ಡಿಜಿಟಲ್ ಇದೆಲ್ಲ ಇವರೆಲ್ಲ ಸುಮ್ಮನೆ ಇನ್ನೂ ಅದೇ ನಂದು ಯಾವ್ದು ಹಳೆ ಫಿಲ್ಮ್ಗಳ ಲೆಕ್ಕಾಚಾರದಲ್ಲೇ ಇದ್ದಾರೆ. ಇದು ಹೆಂಗಾಗತ್ತೆ ಏನ್ ಕತೆ ಅಂತ ಫುಲ್ ಟೆನ್ಷನ್ ಆಗಿತ್ತು. ಆಮೇಲೆ ಎಲ್ಲ ಹೋಗ್ಬಿಡ್ತದೆ. ಅದು ಸಕ್ಸಸ್ ಆಗಿದ್ದಕ್ಕೆ ಸಣ್ಣ ಬಜೆಟ್ ಮಾಡ್ಬಿಟ್ರದ್ನೆಲ್ಲ. ಎಕ್ಸಾಕ್ಟ್ಲಿ 16 ಕೋಟಿ ಸಣ್ಣ ಬಜೆಟ್ ಅಂತ ದೊಡ್ಡ ತಮಾಷೆ. ನಮ್ ಟೆನ್ಷನ್ ನಮ್ಗೆ ಗೊತ್ತ ಅವತ್ತಿಗೆ. ಡೆಫಿನೆಟ್ಲಿ ಇವತ್ತಿಗೆ ಆ ಕತೆಗೆ ಏನ್ ಬೇಕು ಅನ್ನೋದನ್ನ ಅದೇನ್ ಡಿಮಾಂಡ್ ಮಾಡಿತ್ತು. ಬಟ್ ನೀವು ಕಾಂತಾರ ಬಂದಾಗ ನಿಮ್ಮ ಮೇಲೆ ಶಟ್ರಿಂಗ್ ಏನೋ ದೊಡ್ಡದೇನೋ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಹೌದು, ದೊಡ್ಡದು ಆಗ್ಬಿಡ್ತ್ರಿ ಅದು. ಜನ ಎಲ್ಲ ಸೇರ್ಕೊಂಡು ಅದನ್ನ ದೊಡ್ಡದು ಮಾಡ್ಬಿಟ್ರು. 100%. ಅದರ್ವೈಸ್ ಶೆಟ್ರ್ ಸಿನಿಮಾ ಮಾಡ್ತಾರೆ, ಚೆನ್ನಾಗಿರುತ್ತೆ, ಹೋಗ್ಬೋದು, ನೋಡ್ಬೋದು ಅನ್ನೋ ಥರ ಇತ್ತು. ಜನ ಅದನ್ನ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ಬಿಟ್ರು. ಅದೇ ಬಟ್ ಜನರೇ ಅದನ್ನ ಆ ಎಕ್ಸ್ಪೆಕ್ಟೇಷನ್ ಅದೆಲ್ಲವೂ ಅವ್ರು ಮಾತಾಡೋಂಥದ್ದೆಲ್ಲ ಇರುತ್ತೆ. ಬಟ್ ಅದನ್ನ ನಾನು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೋದು. ಬಿಟ್ರೆ ನಾನು ಅದಕ್ಕೆ ಪ್ರೆಷರ್ ಆಗಿ ತಗೊಂಡ್ರೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ. ಯಾವ ಫಿಲ್ಮು ಮಾಡೋಕ್ಕಾಗಲ್ಲ, ಕಾಂತಾರ ಅದನ್ನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾಳೆ ದಿವಸ ನಾನು ಕಟ್ ಮಾಡಿದ್ರೆ ಮತ್ತೆ ಸರ್ಕಾರಿ ಥರದ ಇನ್ನೊಂದು ಫಿಲ್ಮ್ ಮಾಡ್ಬೇಕು ಅನ್ಸುತ್ತೆ ನನಗೆ. ಐ ವಿಲ್ ಡೆಫಿನೆಟ್ಲಿ ಡೂ ದಟ್. ಡೋಂಟ್ ಎಕ್ಸ್ಪೆಕ್ಟ್ ಓಕೆ ಇನ್ನೇನು ಹಿಂಗೇನೋ ಮಾಡ್ತಾರೆ ಹಂಗೇನೋ ಮಾಡ್ತಾರೆ ಅಂತ ಅನ್ಕೊಂಡು ಏನು ಹೇಳೋಕ್ಕಾಗಲ್ಲ. ಅದನ್ನ ಹೇಳೋದನ್ನ ಅಚ್ಚುಕಟ್ಟಾಗಿ ಅದಕ್ಕೆ ನ್ಯಾಯ ಸಲ್ಲಿಸಿ ಮಾಡಬೇಕಾಗತ್ತೆ. ಅದು ಇಂಟ್ರೆಸ್ಟಿಂಗ್ ಆಗಿ ಬರಬೇಕು ಅನ್ನೋದ್ರ ಮೇಲೆ ಹೋರಾಟ ಇರುತ್ತೆ ಅಷ್ಟೇ. ಈವನ್ ಆ್ಯಕ್ಟಿಂಗು ಅಷ್ಟೇ. ಅದೇ ಬರೀ ಇವತ್ತಿಗೆ ಪ್ಯಾನ್ ಇಂಡಿಯಾ ಅನ್ನೋ ಥರದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲಿ ಸಿನಿಮಾ ಜನ ಎಕ್ಸ್ಪೆಕ್ಟ್ ಮಾಡೋಂಥದ್ದು ಕೇಳೋಂಥದ್ದು ಈ ಥರದಲ್ಲಿ ನಡೆಯುತ್ತೆ. ಯಾವುದೋ ಒಂದು ಕತೆ ಬರೀ ಕನ್ನಡಕ್ಕೆ ಆಗುತ್ತೆ ಅಂತಂದ್ರೆ ಬರೀ ಕನ್ನಡಕ್ಕೆ ಅಷ್ಟೇ ಮಾಡ್ಬಿಡ್ತೀವಿ. ಹಂಗೆ ಮಾಡಬೇಕಂತ ಆಸೆನೂ ಇದೆ. ಸೊ ಅಂಥದ್ದೇನೋ ಕತೆ ಸಿಕ್ಕ ತಕ್ಷಣ ಅದೊಂದು ಟ್ರಿಗರ್ ಮಾಡುತ್ತೆ, ನಮ್ಮನ್ನು ಪುಷ್ ಮಾಡುತ್ತೆ ಆ ಕಡೆಗೆ, ಎಕ್ಸೈಟ್ ಮಾಡಿಸ್ಬಿಡುತ್ತೆ. ಆ ಥರದಲ್ಲಿ ನಡೆಯುತ್ತೆ. ಬಟ್ ಇದಕ್ಕೆ ಇಷ್ಟು ದೊಡ್ಡದನ್ನ ಅಚೀವ್ ಮಾಡೋಕ್ಕೆ ಐ ಥಿಂಕ್ ಹೊಂಬಾಳೆ ವಿಜಯ್ ಕರ್ಗಂದೂರ್ ಅವ್ರಿಗೆ ಅಥವಾ ಹೊಂಬಾಳೆಗೆ ಇದ್ದಿದ್ದ ಒಂದು ಕಾನ್ಫಿಡೆನ್ಸು ನಮ್ಮ ಇಡೀ ತಂಡದ ಮೇಲೆ, ನನ್ನ ಮೇಲೆ, ನಾನು ಈ ಕತೆ ಹಿಂಗಿರುತ್ತೆ ಅವ್ರಿಗೆ ಹೇಳಿದ್ದೆ ನಾನು. ಅಂದರೆ ಇದು ಸ್ವಲ್ಪ ಹಿಂಗಾಗತ್ತೆ ಸ್ಕೇಲ್ ವೈಸ್, ಈ ಕತೆ ತುಂಬ ಡಿಮಾಂಡ್ ಮಾಡುತ್ತೆ ಅಂತ. ಮಾಡಿ ಸರ್ ಯಾವತ್ತೂ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡು ಓದಿದೆಯಲ್ಲ. ಒಂದು ಮೋಸ್ಟ್ ಸಕ್ಸಸ್ ರೇಟ್ ಇರುವಂಥ ಒಂದು ಪ್ರೊಡಕ್ಷನ್ ಹೌಸ್ ಇವತ್ತು ಹೊಂಬಾಳೆ. ಒಂದು ಇಂಡಿಯಾಲ್ಲೇ ಇರುವಂಥ ಟಾಪ್ ಮೋಸ್ಟ್ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಅವರು ಒಂದು ಪವರ್ ಹೌಸ್ ಥರ ಇದ್ದಾರೆ. ಕರೆಕ್ಟ್. ಸೊ ಎಲ್ಲ ಭಾಷೆಯ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡೋ ಹಂತಕ್ಕೆ ನಮ್ಮ ಕನ್ನಡದ ಒಂದು ನಿರ್ಮಾಪಕರು ಬಂದು ನಿಲ್ಲೋದಿದೆಯಲ್ಲ, ಅದೇ ಭಾಳ ಹೆಮ್ಮೆ ನಮಗೆ.